ಅದು ನೋಡಿ ಮೇಲ್ಗಡೆ ಕ್ಲೌಡು ಸನ್ಸೆಟ್ ಅದು. ನನಗೆ ಮಹೇಂದ್ರ ಶೋರೂಮಿಂದ ಕಾಲ್ ಬರುತ್ತೆ, ಲೈಕ್ ನೀವು ಕಾರ್ ತೊಗೊಂಡಾಗ ಡೆಲಿವರಿ ಕೊಡುವಾಗ ನಾವೇನಾದ್ರು ಕಾಂಪ್ಲಿಮೆಂಟ್ರಿ ಗಿಫ್ಟ್ ಕೊಟ್ಟಿದ್ವಾ ನಿಮಗೆ ಅಂತ. ಇಲ್ಲಿವರೆಗೂ ಫುಲ್ ರೋಲರ್ ಕೋಸ್ಟರ್ ಥರ ಹಿಂಗೆ ಬಂಪಿ ಡ್ಯಾನ್ಸ್ ಮಾಡ್ಕೊಂಡು ಬಂದಿದ್ದೀವಿ. ಈ ರೋಡ್ ಸ್ವಲ್ಪ ಓಕೆ, ಬಟ್ ಹೆವಿ ಪುಟಾಣಿ, ಒಬ್ರು ಹೋದ್ರೆ ಇನ್ನೊಬ್ರು ಬರೋಕ್ಕಾಗಲ್ಲ. ಚೆನ್ನಾಗಲ್ಲ. We have finally reached Club Mahindra Virajpet. ಸೆಕ್ಯೂರಿಟಿ ಚೆಕ್ ನಡೀತಾ ಇದೆ. ಸೆಕ್ಯೂರಿಟಿ ಚೆಕ್ ಮುಗಿಸಿ we are entering Club Mahindra. ನಾವು ಎಂಟ್ರಿ ಆದ ತಕ್ಷಣ ಸೆಕ್ಯೂರಿಟಿ ಚೆಕ್ ಇತ್ತು. ಸೊ ಬೇಸಿಕ್ ಡೀಟೇಲ್ ಕಲೆಕ್ಟ್ ಮಾಡಿಕೊಂಡ್ರು, ಲೈಕ್ ಎಷ್ಟು ಜನ ಬಂದಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ, ಮತ್ತು ಫೋನ್ ನಂಬರು, ಗಾಡಿ ನಂಬರ್ ನೋಟ್ ಮಾಡಿಕೊಂಡ್ರು, ಮತ್ತು ಬುಕ್ಕಿಂಗ್ ಎಲ್ಲಾಗಿದೆ ಏನಾಗಿದೆ ಅಂತ ಜಸ್ಟ್ ಬೇಸಿಕ್ ಡೀಟೇಲ್ಸ್ ಮಾತ್ರ ಕಲೆಕ್ಟ್ ಮಾಡಿಕೊಂಡ್ರು. ಸೊ ಅದಾದ ತಕ್ಷಣ ಒಳಗೆ ಬಂದ್ವಿ. ಒಳಗೆ ಬಂದ ತಕ್ಷಣ ರೈಟ್ ಸೈಡ್ಗೆ ಪಾರ್ಕಿಂಗ್ ಇತ್ತು, ಲೆಫ್ಟ್ ಸೈಡ್ಗೆ ರಿಸೆಪ್ಷನ್ ಕೌಂಟ್ರ್ ಇತ್ತು. ಸೊ ಅಲ್ಲಿಂದ ಬಂದ ತಕ್ಷಣ ಲಗೇಜೆಲ್ಲ ಆಫ್ ಲೋಡ್ ಮಾಡಿ ಅಲ್ಲಿ ವಾಲೆಟ್ ಪಾರ್ಕಿಂಗ್ ಕೂಡ ಇದೆ. ಸೊ ಅಲ್ಲಿ ಕೀಸ್ನ ಹ್ಯಾಂಡ್ ಓವರ್ ಮಾಡಿ ಕಾರ್ದು ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಸೊ ಕುತ್ಕೊಂಡು ಆ ಕಡೆ ಈ ಕಡೆ ಸೈಡ್ ಸೀಯಿಂಗ್ ನೋಡ್ಕೊಂಡು ತುಂಬ ಅಟ್ರಾಕ್ಟಿವ್ ಏನಂದರೆ ಅಲ್ಲಿ ಆ ಕಡೆ ಈ ಕಡೆ ನೋಡ್ಬೋದು. ಪಾಂಡಲ್ಲಿ ಫಿಶಸ್ ಇದೆ, ಸಖತ್ತಾಗಿದೆ, ಸುಮಾರಿದೆ, ದೊಡ್ಡ ದೊಡ್ಡ ಫಿಶಸ್ಸೇ. ಸೊ ನಾವು ಆಮೇಲೆ ರಿಸೆಪ್ಷನ್ ಹಾಲ್ಗೆ ಎಂಟ್ರಿ ಆದ ತಕ್ಷಣ ಅಮೂಲ್ಯ ಎಲ್ಲ ಚೆಕ್ ಮಾಡ್ತಾಯಿದ್ಲು ರಿಸೆಪ್ಷನಿಸ್ಟ್ ಹತ್ರ. ಸೊ ಅವ್ರು ಸ್ವಲ್ಪ ಡೀಟೇಲ್ಸ್ ಎಲ್ಲ ತೊಗೊಂಡು ಒಂದು 10 ನಿಮಿಷ ವೆಯ್ಟ್ ಮಾಡಿ ನಮ್ಮ ಸ್ಟಾಫ್ ಬಂದು ಅಟೆಂಡ್ ಮಾಡ್ತಾರೆ ಅಂದರು. ಸೊ ನಾನು ಅಮೂಲ್ಯ ಕೂತ್ಕೊಂಡು ಸ್ವಲ್ಪ ಚಿಲ್ ಮಾಡ್ತಾಯಿದ್ವಿ. ಫುಲ್ ಟಯರ್ಡ್ ಆಗಿದ್ವಿ ನಾವಂತೂ, ಯಾವಾಗ ರೂಮ್ಗೆ ಫ್ರೆಶ್ ಅಪ್ ಆಗೋಣ ಅಂತ ಅನಿಸ್ಬಿಟ್ಟಿತ್ತು. ಅದಾದಮೇಲೆ ಒಂದು 1/4 ಗಂಟೆ ಕೂತಿದ್ವಿ, ಯಾರೂ ಬಂದು ಕೇಳಲಿಲ್ಲ. ಸೊ ನಾವು ಸಂಡೇ ಇರ್ಬೋದು, ಬ್ಯುಸಿ ಅಲ್ವಾ ಅಂದ್ಕೊಂಡು ಸುಮ್ಮನೆ ಕೂತ್ವಿ. ಅದಾದಮೇಲೆ ಒಬ್ಬರು ಸ್ಟಾಫ್ ಬಂದರು. ಸ್ಟಾಫ್ ಬಂದಮೇಲೆ ID ಪ್ರೂಫ್, ಅಡ್ರೆಸ್ ಪ್ರೂಫ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬೇಸಿಕ್ ಫಾರ್ಮ್ಯಾಟಿಸ್ ಎಲ್ಲ ಅಮೂಲ್ಯ ಮುಗಿಸಿದ್ಲು. ಸೊ ಫಾರ್ಮ್ಯಾಟಿಸ್ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ. ಅದಾದಮೇಲೆ ಒಬ್ಬರು ಸ್ಟಾಫ್ ಬಂದು ಕೀ ಹ್ಯಾಂಡ್ ಓವರ್ ಮಾಡಿದ್ರು. ಅದಲ್ಲದೆ ಅವರೇ ನಮ್ಮ ರೂಮ್ ತನಕ ಬಂದರು. ಸುಮಾರು ರಿಸೆಪ್ಷನಿಂದ ಒಂದು 800 ಮೀಟರ್ಸ್ ಏನೋ ರೂಮ್ ಹೋಗಿ ತನಕ, ಅಲ್ಲಿ ತನಕ ನಡ್ಕೊಂಡು ಹೋಗ್ತಾ ಇದ್ವಿ. ಸುತ್ತ ಗ್ರೀನರಿ, ನಾವೆಲ್ಲ ಕಾಡೊಳಗೆ ನಡ್ಕೊಂಡು ಹೋಗ್ತಾ ಇರೋ ಥರ ಫೀಲ್ ಇತ್ತು. ಫ್ರೆಶ್ ಆಕ್ಸಿಜನ್ನು ಮತ್ತು ಆ ನೇಚರ್ ಸೌಂಡು, ಆ ಕ್ಲೈಮೇಟು ಸಖತ್ತಾಗಿತ್ತು. ಹಾಗೆ ನಡ್ಕೊಂಡು ಹೋಗ್ತಾ ಪ್ರಾಪರ್ಟಿ ಬಗ್ಗೆ ಸ್ಟಾಫ್ ಪ್ರತಿಯೊಂದು ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಎಲ್ಲೆಲ್ಲಿ ಏನೇನಿದೆ, ಹೆಂಗೆ ಕವರ್ ಅಪ್ ಮಾಡ್ಬೋದು ಅಂತ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾಯಿದ್ರು. ಸೊ ತುಂಬ ಇದೆ ಎಕ್ಸ್ಪ್ಲೋರ್ ಮಾಡೋದು ಅಂತ ನಾನು ಮಾತಾಡ್ಕೊತಾ ಇದ್ದೆ. ಸೊ ಹಂಗೆ ರೂಲ್ಸ್ ಬಗ್ಗೆ ಹೇಳ್ತಾಯಿದ್ರು. ಸೊ ಅನ್ಮ್ಯಾರಿಡ್ ಕಪಲ್ಸ್ ಅಲೋ ಇಲ್ವಂತೆ, ಬಿಲೋ 18 ಇಯರ್ ಏಜ್ ಆರ್ ನಾಟ್ ಅಲೋಡ್. ಅಂದರೆ ಫ್ಯಾಮಿಲಿ ಜೊತೆ ಬಂದರೆ ಅಲೋ ಮಾಡ್ತಾರೆ, ಹಂಗೆ ಬಂದರೆ ಅಲೋ ಮಾಡಲ್ಲ. ಮತ್ತು ID ಪ್ರೂಫು, ಪಾಸ್ಪೋರ್ಟ್ ಬೇಕಂತೆ, ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್, ಎನಿ ಗೌರ್ಮೆಂಟ್ ID ಆಗುತ್ತಂತೆ. ಮತ್ತು ಮೇಯ್ನು ಪೆಟ್ಸ್ ಆರ್ ನಾಟ್ ಅಲೋಡ್, ಔಟ್ಸೈಡ್ ಫುಡ್ಸ್ ಆರ್ ನಾಟ್ ಅಲೋಡ್ ಅಂತೆ. ಕಿಚನ್ ಎಲ್ಲ ಐಟಮ್ಸ್ ಎಲ್ಲ ಮುಗಿಸಿದ್ರೆ ಒಂದು ಟೇಬಲ್ ಇದೆ, ಇನ್ನೊಂದು ಎಕ್ಸ್ಟ್ರಾ ಕಾಟ್ಸ್ ಇದೆ, ಇಲ್ಲಿ ಡಬಲ್ ಬೆಡ್ ಇದೆ. ಫುಲ್ ಫಾರ್ಮಿಂಗ್ ಥರ ಮಾಡ್ತಾ ಇದ್ದಾರಲ್ವಾ? ಎಲ್ಲರಿಗೂ ಕಾಡ್ ಥರ ಅನಿಸ್ತಾ ಇದೆ. ಚೆನ್ನಾಗಿದೆ. ಅಲ್ಲಿಂದ
ಇದು ಸ್ಟುಡಿಯೋ ರೂಮ್. ಇದು ನಾವು ತೊಗೊಂಡಿರೋದು ಸ್ಟುಡಿಯೋ ರೂಮ್. ಆ್ಯಕ್ಚುಲಿ ನಮಗೆ ಎಲ್ಲನೂ ಬುಕ್ ಮಾಡೋ ಆಪ್ಷನ್ ಇತ್ತು, ಬಟ್ ನಮಗೆ ಸಿಗಲೇ ಇಲ್ಲ. ನಾವು ಆ್ಯಕ್ಚುಲಿ ಆಲ್ಮೋಸ್ಟ್ ಮಾರ್ಚ್ ಏಪ್ರಿಲಿಂದ ಬುಕ್ ಮಾಡೋಕ್ಕೆ ಟ್ರೈ ಮಾಡಿರೋದು, ಆ್ಯಂಡ್ ಆಗಸ್ಟಲ್ಲಿ ಸಿಕ್ಕಿದೆ. ಸೊ ಹಂಗೆ ನಾನು ಆಮೇಲೆ ರಿಲ್ಯಾಕ್ಸ್ ಮಾಡಿ ಪ್ರಾಪರ್ಟಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸ್ವಲ್ಪ ಹೊರಗಡೆ ಬಂದ್ವಿ. ಸೊ ಗಾರ್ಡನಿಂಗ್ ಅಂತೂ ಸಖತ್ತಾಗಿದೆ. ಫ್ರೂಟ್ಸು, ವೆಜಿಟೇಬಲ್ಸು ಪ್ರತಿಯೊಂದು ಎಲ್ಲ ಅವರೇ ಬೆಳೀತಾರೆ. ಸುತ್ತ ನೋಡಿದ್ರು, ಎಲ್ಲೇ ನೋಡಿದ್ರು ನಿಮಗೆ ಗ್ರೀನರಿ ನೋಡ್ಬೋದು. ಸೊ ಬಿಸಿಲು ಬೇರೆ ಇತ್ತು, ಯೂಶ್ವಲಿ ಬಿಸಿಲು ಬರಲ್ವಂತೆ. ಸೊ ಹೆಂಗಿದ್ರು ಟಯರ್ಡ್ ಆಗಿದ್ದೀವಲ್ಲ, ಸ್ವಲ್ಪ ಪೂಲ್ಗೆ ಬಿಟ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಪೂಲ್ ಸೈಡ್ ಹೋಗ್ತಾ ಇದ್ದೀವಿ. ಈಗ ಪೂಲ್ ಹತ್ರ ಬಂದಿದ್ದೀವಿ. ಚೆನ್ನಾಗಲ್ಲ? ಸೊ ಮ್ಯಾಂಡೇಟರಿ ಶವರ್ ಮಾಡಿ ಆಮೇಲೆ ಜಂಪ್ ಮಾಡಬೇಕು. ಶವರ್ ಮಳೆ ಬರಕ್ಕೆ ಶುರು ಆಗಿದೆ. ಸಿಕ್ಕಾಪಟ್ಟೆ ಚಳಿ ಇದೆ. ಏನು ಮಾಡ್ಕೊಂಡು ಕುಡಿತಾ ಇದ್ದೀರಾ? ನೀವೇ ಮಾಡಿದ್ರಾ? ನನಗೆ ಕಾಫಿ ಅಂತ ಪೌಡ್ರ್ ಹಾಲು ಡಿಪ್ಪಲ್ಲಿ ಟೀ ಮಾಡಿದ್ದಾರೆ. ಚೆನ್ನಾಗಿದೆಯಾ? ಪೂಲಲ್ಲಿ ಬಿದ್ದೆದ್ದು ಬಂದಿದ್ದಕ್ಕೆ ಎಷ್ಟು ಚಳಿ ಇತ್ತಪ್ಪ ಪೂಲು? ಶಿವರ್ ಆಗ್ತಾ ಇದ್ರು. ಹೌದಾ? ಈಗ ಫ್ರೆಶ್ ಅಪ್ ಆಗಿ ಟೀ ಕುಡಿದು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಏನೋ ಈವೆಂಟ್ ಇದೆ 7 to 8 ಗೇಮು 50 rupees ಪರ್ ಟಿಕೆಟು ಅಂತ ಕರೆದಿದ್ರು ಫೋನ್ ಮಾಡಿ. ಅದಕ್ಕೆ ಹೋಗ್ತಾ ಇದ್ವಿ. ನೋಡೋಣ ಏನಿರುತ್ತೆ ಗೊತ್ತಿಲ್ಲ. ಮಾರ್ನಿಂಗಿಂದನೂ ಅಲ್ಲಿ ಟೈಮ್ ಟೇಬಲ್ ಹಾಕಿದ್ರು. 1 hourಗೂ ಒಂದೊಂದು ಈವೆಂಟ್ ಇರುತ್ತೆ. ಈಗ 7 to 8 ಏನೋ ದೊಡ್ಡವ್ರಿಗೆ ಅಂತಿದೆ. ಸಿ ಫುಲ್ ಕತ್ಲೆ ಇದಲ್ಲ? ಅದೇ ಇನ್ನು ಈಗ 7 o'clock. ರಿಸೆಪ್ಷನ್ ಚೆನ್ನಾಗಿದೆಯಲ್ಲ? ಅದು ನೋಡು ಮೇಲ್ಗಡೆ ಕ್ಲೌಡು ಸನ್ಸೆಟ್ ಅದು ಇನ್ನೂ ಸ್ವಲ್ಪ ಬೆಳಕಿದೆ. ಹೌದು. ಇದೇನಿದು? ಡಿಲಿವರಿಯಮ್ ಇದೆ, ರೂಮ್ ಸರ್ವಿಸು. ಸೊ ಆಕ್ಟಿವಿಟೀಸ್ ಏರಿಯಾಗೆ ರೀಚ್ ಆದ್ವಿ. ಅಲ್ಲಿ ಬರೀ ಆಕ್ಟಿವಿಟೀಸ್ ಏರಿಯಾ ಅಂದ್ಕೊಂಡಿದ್ವಿ, ಬಟ್ ಎಲ್ಲ ಪ್ರತಿಯೊಂದು ಇದೆ. ಲೈಕ್ ಶಾಪಿಂಗ್ ಮಾಡ್ಬೋದು, ಕಾಫಿ ಸಿಗುತ್ತೆ, ಹೋಮ್ ಮೇಡ್ ಚಾಕ್ಲೇಟ್, ಬಿಸ್ಕೆಟ್, ಕುಕೀಸ್ ಪ್ರತಿಯೊಂದು ಕೂಡ ಇದೆ. ಹನಿ ಕೂಡ ಸಿಗುತ್ತೆ ನಿಮಗೆ. ಕಿಡ್ಸ್ ಪ್ಲೇ ಏರಿಯಾ, ಸ್ನೂಕರ್, ಕ್ಯಾರಮ್, ಟೇಬಲ್ ಟೆನ್ನಿಸ್, ಜಿಮ್ ಕೂಡ ಇದೆ. ಆಲ್ರೆಡಿ ಶುರು ಆಗಿತ್ತು ಅಂದ್ಕೊಂಡ್ವಿ. ಇನ್ನು ಜಸ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಕ್ರೌಡ್ ಎಲ್ಲ ಆಲ್ಮೋಸ್ಟ್ ಗ್ಯಾದರ್ ಆಗಿದ್ರು. ಅದು ಔಸಿ ಕೂಪನ್ ಬಂದು 50 rupees ಅಂತ ಇತ್ತು ಪರ್ ಕೂಪನ್ನು. ಇಬ್ಬರು ಒಂದೊಂದು ತೊಗೊಂಡ್ವಿ. ಸೊ ಫಸ್ಟ್ ಪ್ಲೇಸ್ ಏನೋ 1000 ಇತ್ತು, ಸೆಕೆಂಡ್ 700, ಆಮೇಲೆ 500 ಇತ್ತು. ಮತ್ತು ಎವ್ರಿ ಲೈನ್ಗೆ 3 rows ಇತ್ತಲ್ವ, ಸೊ ಎವ್ರಿ ಲೈನ್ಗೆ 300 ಇರ್ತಾ ಇತ್ತು. ಸೊ ಗೇಮ್ ಅಂತೂ ಸಿಕ್ಕಾಬಿಟ್ಟೆ ಲಾಂಗ್ ಪ್ರೊಸೆಸ್ಸು, ಲೈಕ್ ಮೋರ್ ದೆನ್ ½ an hour ಆಯಿತು. ಅದಾದಮೇಲೆ ಫಸ್ಟ್ ಪ್ಲೇಸ್ ಬಂತು, ಸೆಕೆಂಡ್ ಬಂದು, ಥರ್ಡ್ ಬಂದು, ಆಮೇಲೆ ಫುಲ್ ರೋ ಬಂತು. ಆಮೇಲೆ ಗೇಮ್ ಮುಗಿತಾನೆ ಇಲ್ಲ. ಆಮೇಲೆ ಕೊನೆಗೆ ಗೆದ್ದಾದ್ಮೇಲೆ ಅಲ್ಲಲ್ಲೇ ಕ್ಯಾಶ್ ಪ್ರೈಸ್ ಕೊಡ್ತಾಯಿದ್ರು. ನಾವಂತೂ ಗೆಲ್ಲಿಲ್ಲ. ಅದಾದಮೇಲೆ ನಾನು ಆಮೇಲೆ ಸ್ವಲ್ಪ ಸ್ನೂಕರ್ ಆಡಿದ್ವಿ. ಒಂದು ಸ್ವಲ್ಪ ಹೊತ್ತಾದಮೇಲೆ ಸ್ನೇಕ್ ಇನ್ ಲ್ಯಾಡರ್ ಆಡಿದ್ವಿ. ಅದಾದಮೇಲೆ ಸ್ವಲ್ಪ ಟೈಮ್ ಆಳ್ತಾ ಬಂತು, ನಮಗೂ ಹಶ್ವ ಆಯಿತು. ಸೊ ಹಂಗೆ ಪ್ರಾಪರ್ಟಿ ವ್ಯೂ ನೋಡ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಬಿಲ್ಡಿಂಗ್ದು ನೈಟ್ ವ್ಯೂ
ರಿಸೆಪ್ಷನ್ ಕಮ್ ಹೋಟೆಲ್ ಕೆಳಗಡೆ. ಹಾಂ, ಕೆಳಗೆ ರೆಸ್ಟೋರೆಂಟ್ ಇದೆ. ಡಿನ್ನರ್ ಟೈಮ್ ನಾವಿಲ್ಲಿ ಹೊರಗಡೆ ರೆಸಾರ್ಟ್ ಪಕ್ಕದಲ್ಲೇ ಒಂದು ಕೆಫೆ ಇದೆ, ಅಲ್ಲಿ ಬಂದು ಇವಾಗ ಡಿನ್ನರ್ ಮಾಡ್ತಾ ಇದ್ದೀವಿ. ಕಡೆಗೆ ಗೇಟ್ 1 ಇದೆ, ನಾವೀಗ ಗೇಟ್ 2 ಇದ್ದೀವಿ. ಗೇಟ್ 2 ಹತ್ರ ಒಂದೆರಡು ಅಂಗಡಿ ಇದೆ, ಇದೊಂದು ಸಣ್ಣ ಪ್ರಾವಿಷನ್ ಸ್ಟೋರ್ ಥರ. ಆ ಕಡೆಗೆ ಒಂದು ಕೆಫೆ ಇದೆ. ಇದ್ಬಿಟ್ಟು ಲಿಟ್ರಲಿ ಏನಂದರೆ ಏನೂ ಕಾಣ್ತಾ ಇಲ್ಲ. ಧೈರ್ಯ ಮಾಡಿನೂ ಹೊರಗಡೆ ಬರೋಂಗಿಲ್ಲ. ಊಟ ಆಯಿತು, ವಾಪಸ್ ರೂಮ್ಗೆ ಹೋಗಿ ಸೇರ್ಕೊಳ್ಳೋಣ. ನಾವು ಮೈಸೂರಿಂದ ಸ್ಟಾರ್ಟ್ ಮಾಡಿದಾಗಲೇ ಕ್ಲಬ್ ಮಹೇಂದ್ರ ಹೇಗೆ ನಮಗೆ ವೋಚರ್ ಸಿಕ್ತು ಅಥವಾ ಹೇಗೆ ಒಂದು ಫ್ರೀ ಸ್ಟೇ ಸಿಕ್ತು ಅಂತ ಹೇಳ್ತೀವಿ ಅಂತ ಅಂದಿದ್ವಿ. ಸೊ ಅದು ಹೇಗೆ ಅಂದರೆ, ಒನ್ ಫೈನ್ ಡೇ ನಮಗೆ ಮಹೇಂದ್ರ ಶೋರೂಮಿಂದ ಕಾಲ್ ಬರುತ್ತೆ. ಲೈಕ್ ನೀವು ಕಾರ್ ತೊಗೊಂಡಾಗ ಡೆಲಿವರಿ ಕೊಡುವಾಗ ನಾವೇನಾದ್ರು ಕಾಂಪ್ಲಿಮೆಂಟ್ರಿ ಗಿಫ್ಟ್ ಕೊಟ್ಟಿದ್ವಾ ನಿಮಗೆ ಅಂತ. ನಾವಿಲ್ಲ, ಆ ಥರದ್ದೇನು ಕೊಟ್ಟಿಲ್ಲ ಅಂತ ಹೇಳಿದ್ವಿ. ಅವ್ರು ಅದಕ್ಕೆ ಶೋರೂಮಿಗೆ ಬನ್ನಿ, ಸ್ಯಾಟರ್ಡೇ ಫ್ರೀ ಇದ್ದರೆ ನಾವು ಏನೋ ಒಂದು ಮಹೇಂದ್ರ ಕ್ಲಬ್ ಮಹೇಂದ್ರದಲ್ಲಿ ಸ್ಟೇ ಆಗಲಿಕ್ಕೆ 3 days and 2 nights ಕೂಪನ್ ಕೊಡ್ತೀವಿ, ಫ್ರೀ ಸ್ಟೇ ಅಂತ ಹೇಳಿದರು. ನಾವು ಸರಿ ಓಕೆ ಏನು ಅಂತ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಜಸ್ಟ್ ಹಾಗೆ ಹೋದ್ವಿ. ಒಂದು 1/2 hour to 1 hour ಇತ್ತು ಅನ್ಸುತ್ತಲ್ಲ, 1 hour ಸೆಷನ್ ಇತ್ತು. ಜಸ್ಟ್ 1-on-1 ಥರ ಹೀಗೆ ಒಂದು ರೌಂಡ್ ಟೇಬಲ್ ಹಾಕ್ಕೊಂಡು ಒಬ್ಬರು ಬಂದಿದ್ರು ಕ್ಲಬ್ ಮಹೇಂದ್ರದಿಂದ, ಒಬ್ಬರು ರೆಪ್ರೆಸೆಂಟೇಟಿವ್. ಅವ್ರು 1 hour ಎಕ್ಸ್ಪ್ಲೇನ್ ಮಾಡಿದ್ರು ಥ್ರೂಔಟ್ ಇಂಡಿಯಾ ಆ್ಯಂಡ್ ಇವನ್ ಇಂಟರ್ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ಲೂ ಎಲ್ಲೆಲ್ಲಿ ಕ್ಲಬ್ ಮಹೇಂದ್ರದು ರೆಸಾರ್ಟ್ಸ್ ಇದ್ದಾವೆ ಅಥವಾ ಟೈಅಪ್ಸ್ ಆಗಿದ್ದಾವೆ, ಅಲ್ಲೆಲ್ಲ ಹೇಗೆ ಮೆಂಬರ್ಶಿಪ್ ತೊಗೊಂಡ್ರೆ ಎಷ್ಟು ಯೂಸ್ಫುಲ್ ಆಗಿರುತ್ತೆ, ಏನೆಲ್ಲ ಅಡ್ವಾಂಟೇಜಸ್ ಸಿಗುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಬಿಕಾಸ್ ವಿ ಅಟೆಂಡೆಡ್ ದ ಸೆಷನ್, ಅವರು ಆ ಒಂದು ವೋಚರ್ ಕೊಟ್ಟು ಕಳಿಸಿದ್ರು. ಆ್ಯಂಡ್ ಅದು ಇಸ್ಕೊಂಡು ಬಂದಮೇಲೆ, ಐ ಥಿಂಕ್ ನಾವು ಇಸ್ಕೊಂಡು ಬಂದಿದ್ದು ಜಾನ್ ಆಫ್ ಫೆಬ್ ಅನ್ಸುತ್ತಾ, ಮಂತ್ ಎಂಡ್ ಫೆಬ್ ಎಂಡಲ್ಲಿ ಇಸ್ಕೊಂಡು ಬಂದಿದ್ದು. ಅದಾದಮೇಲೆ ಮಾರ್ಚ್ ಏಪ್ರಿಲ್ ನಾನು ಬುಕ್ ಮಾಡಿರಲಿಲ್ಲ. ಆ್ಯಂಡ್ ಅವ್ರು ಅದನ್ನು ಕಂಡೀಷನ್ ಹಾಕಿದ್ರು, ಏನು ಆಫ್ ಸೀಸನಲ್ಲಿ ಮಾಡ್ಕೋಬೇಕು ಆ್ಯಂಡ್ ಲಾಂಗ್ ವೀಕೆಂಡ್ಸಲ್ಲಿ ಮಾಡೋಂಗಿಲ್ಲ, ವೀಕೆಂಡ್ಸಲ್ಲಿ ಮಾಡೋಂಗಿಲ್ಲ. ಮಕ್ಳುಗಳಿಗೆ ರಜೆ ಇರುವಾಗೆಲ್ಲ ಹೋಗಬೇಡಿ, ಅವಾಗೆಲ್ಲ ಲೈಕ್ ಹಾಲಿಡೇಸ್ ಪ್ಲ್ಯಾನ್ ಮಾಡಿರ್ತಾರೆ ಹಾಗೆ ಹೀಗೆ ಅಂತ. ಸೊ ನಾನು ಮೇವರೆಗೂ ಸುಮ್ಮನಿದ್ವಿ. ಆ್ಯಂಡ್ ಮೇಯಲ್ಲಿ ಬುಕ್ ಮಾಡೋಣ ಜೂನ್ ಜುಲೈ ಆಗಿ ಅಂದ್ಬಿಟ್ಟು ವಿ ಸ್ಟಾರ್ಟೆಡ್ ಟ್ರೈಯಿಂಗ್. ಆ್ಯಂಡ್ ಲಿಟ್ರಲಿ ಐ ಥಿಂಕ್ ಜೂನಲ್ಲಿ ಬಕ್ರೀದ್ಗೂ ಯಾವುದೋ ಒಂದು ರಜಾ ಇತ್ತು, ರಂಜಾನ್ ಅದೇನೋ ಇತ್ತು, ಆ ವೀಕೆಂಡ್ ಟ್ರೈ ಮಾಡಿದ್ವಿ, ಸಿಗಲಿಲ್ಲ. ಆ್ಯಂಡ್ ಫೈನಲಿ ಯಾವ ಡೇ ಫ್ರೀ ಇದೆ ಅಂತ ಬಂದರೆ ಜುಲೈನೂ ದಾಟಿ ಆಗಸ್ಟಲ್ಲಿ ನಮಗೆ ಸಿಕ್ಕಿದ್ದು. ಅಷ್ಟು ಬುಕ್ ಆಗಿದೆ ಎಂಟೈರ್ಲಿ. ಆ್ಯಂಡ್ ವಿಧಿ ಇಲ್ಲದೆ ನಮಗೆ ಸಂಡೇ ಮಂಡೇ ಟ್ಯೂಸ್ಡೇ ಅನ್ನೋ ಥರ ಸಿಕ್ತು. ಬಿಕಾಸ್ ವೀಕೆಂಡ್ಸ್ ವೇರ್ ಆಲ್ ಬುಕ್ಡ್ ಅಂಟಿಲ್ ಅಕ್ಟೋಬರ್. ಸೊ ವಿಧಿ ಇಲ್ಲದೆ ಇದೊಂದು ವೀಕ್ ಮಾತ್ರ ಮಂಡೇ ಟ್ಯೂಸ್ಡೇಗೂ ಸೇರಿ ಸಂಡೇ ಜೊತೆ ಸಿಕ್ತು. ಆ್ಯಂಡ್ ನಾವು ಇಮಿಡಿಯೇಟಾಗಿ ಬುಕ್ ಮಾಡ್ಕೊಂಡ್ವಿ. ಆ್ಯಂಡ್ ಅದಾದಮೇಲೆ ಒಂದು ಬುಕಿಂಗ್ ಕನ್ಫರ್ಮೇಷನ್ ಬಂತು. ಆ್ಯಂಡ್ ಅದ್ರಲ್ಲಿ ಮೆನ್ಷನ್ ಆಗಿತ್ತು ಲೈಕ್ 2000 ಕವರ್ ಚಾರ್ಜಸ್ ಪ್ಲಸ್ ಟ್ಯಾಕ್ಸಸ್ ಪೇ ಮಾಡಬೇಕು ನೀವು ಅಲ್ಲಿದ್ದಾಗ ಅಂತ. ಆ್ಯಂಡ್ ಅಕಾಮಿಡೇಷನ್ ಮಾತ್ರ ಫ್ರೀ, ಟ್ರಾವೆಲ್ ಆ್ಯಂಡ್ ಫುಡ್ ನೀವೇ ನೋಡ್ಕೋಬೇಕು ಅಂತ ಇತ್ತು. ನಾವು ಓಕೆ ಏನು ಹೋಗೋಣ ವಿಲ್ಸ್ ಗೋ ಅಂದಾಗ ಹೀ ಸಜೆಸ್ಟೆಡ್ ವಿರಾಜಪೇಟೆ. ನೀವು ಯಾವುದಕ್ಕೆ ಹೋಗಿದ್ದು? ಮಡಿಕೇರಿ. ಅದೆಷ್ಟು ದೊಡ್ಡದಾ? ಇದು ಸ್ವಲ್ಪ ದೊಡ್ಡದು. ಸೊ ಈ ಪ್ರಾಪರ್ಟಿ ಚೆನ್ನಾಗಿದೆ, ರಿವ್ಯೂಸ್ ಚೆನ್ನಾಗಿದ್ದು. ಸೊ ಇಲ್ಲೇ ಹೋಗೋಣ, ಒಂದು ರೈಡ್ ಆಗುತ್ತೆ, ಲಾಂಗ್ ಡ್ರೈವ್ ಆಗುತ್ತೆ ಅಂತ ಇಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಇದು ಐ ಥಿಂಕ್ ಅವ್ರದ್ದು ಇರಬರ ಎಲ್ಲ ಪ್ರಾಪರ್ಟೀಸಲ್ಲೂ ದೊಡ್ಡ ಪ್ರಾಪರ್ಟಿ. ಆ್ಯಂಡ್ ನಮಗೆ ಬಂದಾಗ ರಿಸೆಪ್ಷನ್ ಅವರು ನಮಗೆ ರೂಮಿಗೆ ಡ್ರಾಪ್ ಮಾಡುವಾಗ ಅವ್ರು ಎಕ್ಸ್ಪ್ಲೇನ್ ಮಾಡಿದಾಗೆ ಟೋಟಲಿ 34 acres ಇದೆ ಇದು ಎಂಟೈರ್ ಪ್ರಾಪರ್ಟಿ. ಅದರಲ್ಲಿ 15 acresನ ಪ್ಲಾಂಟೇಶನ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇನ್ನು ಮಿಕ್ಕಿದ ಎಕರ್ಸಲ್ಲಿ ಅವರು ಈ ಒಂದು ಬಿಲ್ಡಿಂಗ್ ಕಟ್ಟಿ ಒಂದು ರೆಸಾರ್ಟ್ ಥರ ಫಾರ್ಮ್ ಮಾಡಿರೋದು. ಆ್ಯಂಡ್ ಟೋಟಲ್ ಇದು ಓನ್ ಪ್ರಾಪರ್ಟಿ ಅವ್ರದ್ದು. ಹೌದು, ಓನ್ ಪ್ರಾಪರ್ಟಿ. ಆ್ಯಂಡ್ ಟೋಟಲ್ 178 ರೂಮ್ಸ್ ಏನೋ ಇರೋದು ಟೋಟಲ್ ಆಗಿ. ಆ್ಯಂಡ್ ಇವತ್ತಿಗೆ ಇಟ್ಸ್ ಆಲ್ ಸೋಲ್ಡ್ ಔಟ್. ಸೊ ಆಲ್ 178 ರೂಮ್ಸ್ ಇನ್ ಕ್ಲಬ್ ಮಹೇಂದ್ರ ವಿರಾಜಪೇಟು ಸೋಲ್ಡ್ ಔಟ್ ಆಗಿದೆ ಇವತ್ತಿಗೆ. ಸೊ ನಾವು ಬರುವಾಗಲೂ ತುಂಬ ಜನ ಬರ್ತಾಯಿದ್ರು, ಕಂಪ್ಲೀಟಾಗಿ ಸೋಲ್ಡ್ ಔಟ್ ಆಗಿದೆ. ಆ್ಯಂಡ್ ಇನ್ನೊಂದು ಡಿಸ್ಅಡ್ವಾಂಟೇಜಸ್ ನಾವು ನೋಡಿದಂದರೆ, ನಾವು ಬಂದಾಗ ಪೇ ಮಾಡಿದ್ವಿ 2000 ಕವರ್ ಚಾರ್ಜಸ್ಸು ಪ್ಲಸ್ ಟ್ಯಾಕ್ಸಸ್ 326 ಏನೋ ಪೇ ಮಾಡಿಸ್ಕೊಂಡ್ರು. ಅದನ್ನು ನಾವು ಇಲ್ಲೇ ಐದರ್ ಫಾರ್ ಸ್ಪಾ ಆರ್
ಫುಡ್ಗೆ ನಾವು ಅದನ್ನು ಯೂಸ್ ಮಾಡ್ಕೋಬೇಕು ಆ 2000ನ. ಸೊ ಇಟ್ಸ್ ಲೈಕ್ ನಾವು ಪೇ ಮಾಡಿದ್ದೀವಿ, ಬಟ್ ಅದನ್ನ ಇಲ್ಲೇ ಯಾವುದಾದ್ರೂ ಒಂದು ಆಪ್ಷನ್ಗೆ ವಿ ಹ್ಯಾವ್ ಟು ಯೂಸ್ ಇಟ್. ಸೊ ಇಲ್ಲಿ ರೂಮಲ್ಲೆಲ್ಲ ಇಟ್ಟಿರ್ತಾರೆ ಏನೇನಕ್ಕೆ ಅಂತ, ರೆಸಾರ್ಟ್ ಫೆಸಿಲಿಟಿ, ಆಮೇಲೆ ಸ್ಪಾ ಮೆನ್ಯೂ, ಆಮೇಲೆ ಹ್ಯಾಪಿ ಬ್ರೆಸ್ಟೋ ಪ್ರೋಟೋಕಾಲ್ಸು, ಆ್ಯಂಡ್ ಇದು ಮೆನ್ಯೂ, ಹೋಟೆಲ್ ಮೆನ್ಯೂ. ಸೊ ಇದ್ರ ಮೆಂಬರ್ಶಿಪ್ ತಗೋಬೇಕಾ ಬೇಡವಾ, ವಿ ಡೋಂಟ್ ನೋ, ಬಿಕಾಸ್ ಐ ಥಿಂಕ್ ಇವನ್ ಮೆಂಬರ್ಶಿಪ್ ಇದ್ರೂ ಇಟ್ಸ್ ಆಲ್ವೇಸ್ ಬುಕ್ಡ್. ಎನಿ ಟೈಮ್ ಆಫ್ ದ ಇಯರ್ ಐ ಥಿಂಕ್ ಇಟ್ಸ್ ಆಲ್ವೇಸ್ ಬುಕ್. ನಾವು ಆಲ್ಮೋಸ್ಟ್ ಮೇ ಅಲ್ಲಿ ನೋಡಿದಾಗ ಅಕ್ಟೋಬರ್ ಎಂಡ್ವರೆಗೂ ಬುಕ್ ಆಗಿತ್ತು. ಇನ್ನು ನವಂಬರ್ಗೆ ಯಾವಾಗ ಸಿಗೋದು? ಸೊ ವಿ ಡೋಂಟ್ ನೋ, ವಿ ಆರ್ ಸ್ಟಿಲ್ ಥಿಂಕಿಂಗ್. ಬಟ್ ಅದಲ್ಲದೆ ಪ್ರಾಪರ್ಟಿ ಎಲ್ಲ ನೋಡ್ಬೇಕಂದ್ರೆ ಇಟ್ಸ್ ಟೂ ಗುಡ್. ಪ್ರಾಪರ್ಟಿ ನಿಜ ಚೆನ್ನಾಗಿದೆ. ಮತ್ತೆ ಅವ್ರ ರಿಕ್ವೈರ್ಮೆಂಟ್ ಇದ್ದಾಗ ನಾವು ಬುಕ್ ಮಾಡಬೇಕು, ನಮ್ಮ ರಿಕ್ವೈರ್ಮೆಂಟ್ ಇದ್ದಾಗ ಬುಕ್ಕಿಂಗ್ ಸಿಗಲ್ಲ. ಸೊ ನಾವು ಊಟಿ ನೋಡಿದ್ವಿ ಇದೇ ಟೈಮಲ್ಲಿ. ಇವ್ರಿಗೆ ವಿರಾಜಪೇಟೆಗೆ ಬರಬೇಕಿತ್ತು ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಹ್ಯೂಜ್ ಪ್ರಾಪರ್ಟಿ ಅವ್ರದ್ದು. ಬಟ್ ಅದಲ್ಲದೆ ನಾವು ಊಟಿ ನೋಡಿದ್ವಿ, ಈವನ್ ಮಡಿಕೇರಿನೂ ನೋಡಿದ್ವಿ. ಆ ವೀಕೆಂಡ್ ಇಟ್ ವಾಸ್ ಆಲ್ ಬುಕ್ಡ್. ಇಟ್ಸ್ ಆಲ್ ಬುಕ್ಡ್ ಅಂಟಿಲ್ ಆಗಸ್ಟ್ ಎಂಡ್. ಅದು ಅವೆಲ್ಲನೂ ಇದನ್ನೂ ಕಂಪ್ಲೀಟ್ ಬುಕ್ ಆಗಿತ್ತು. ಅದೆಲ್ಲೋ ಈ ಒಂದು ಇದಕ್ಕೆ ಅದರಲ್ಲೂ ವಿಲ್ ಗೆಟ್ ಡಿಫ್ರೆಂಟ್ ಟೈಪ್ ಆಫ್ ರೂಮ್ ಟೈಪ್ಸ್. ಸೊ ಒಂದು ಲಿವಿಂಗ್ ರೂಮ್ ಜೊತೆ ಒಂದು ರೂಮು, ಅಥವಾ ಒಂದು ಈ ಥರ ನಮ್ಗೆ ಕೊಟ್ಟಿರೋ ಸ್ಟುಡಿಯೋ ರೂಮು, ಈ ಥರದ್ರಲ್ಲಿ ಮಲ್ಟಿಪಲ್ ವೆರೈಟೀಸ್ ಆಫ್ ರೂಮ್ಸ್ ಇರುತ್ತೆ. ನಮ್ಗೆ ಅವ್ರು ಹೇಳಿದ್ದು ನೀವೊಂದು ಟಾಪ್ ಲೆವೆಲ್ ಒಂದು ಬಿಟ್ಟು ಮಧ್ಯದ್ದು ಮತ್ತು ಕೊನೆ ಥರದನ್ನ ಯಾವುದಾದ್ರೂ ಬುಕ್ ಮಾಡ್ಕೋಬೋದು ಅಂತ. ಬಟ್ ನಾವು ಹಂಗೆ ಹುಡ್ಕೋಕೆ ಹೋದಾಗ ಅದನ್ನೂ ಆಪ್ಷನ್ ಸಿಗಲಿಲ್ಲ. ಇಟ್ ವಾಸ್ ಆಲ್ ಸೋಲ್ಡ್ ಔಟ್. ಸೊ ಯಾವುದು ಮಿಕ್ಕಿರೋದು ಏನಿದೆ ಅದರಲ್ಲಿ ಬಂದಿರೋದು. ಬಟ್ ಇಟ್ಸ್ ಓಕೆ. ಸೊ ವಿ ಆರ್ ಎಂಜಾಯಿಂಗ್ ಪ್ರಾಪರ್ಟಿಯಿಂದ ಇದ್ದು ಎಲ್ಲನೂ. ನಮಗೆ ಇಟ್ಸ್ ರಿಯಲಿ ವರ್ತ್ ಇಟ್. ಜಸ್ಟ್ ಮೈಸೂರಿಂದ ಪೆಟ್ರೋಲ್ ಹಾಕ್ಕೊಂಡು ಟ್ರಾವೆಲ್ ಮಾಡಿ ಬಂದು ಲಂಚ್ ಎಲ್ಲ ನಾವೇ ನೋಡಿಕೊಂಡು ಆರಾಮಾಗಿದ್ದೋಗ್ಲಿಕ್ಕೆ ಇಟ್ಸ್ ಆಲ್ ವರ್ತ್ ಇಟ್. ಮತ್ತೆ ಆರಾಮಾಗಿ 2-3 ಕವರ್ ಮಾಡ್ಕೊಂಡು. ಹಾಂ. ಸೊ ಬರ್ತಾ ನೀವು ನೋಡಿರೋ ಹಾಗೆ ನಾವು ಆಲ್ರೆಡಿ ನಾಗರಹೊಳೆ ಏನು ಸಿಗಲಿಲ್ಲ. ಅದಾದಮೇಲೆ ಇರ್ಪು ಫಾಲ್ಸ್ ಚೆನ್ನಾಗಿತ್ತು. ಸೊ ಹೀಗೆ ಒಂದು ಬಲ್ಕಾಗಿ ಹಾಕೊಂಡು ಬಂದರೆ ಐ ಥಿಂಕ್ ಇಟ್ಸ್ ವರ್ತ್ ಇಟ್. ನಮಗೆ ಇಟ್ ವಾಸ್ ವರ್ತ್ ಇಟ್. ಬಟ್ ನಾವು ಅದೇ ಸಜೆಸ್ಟ್ ಮಾಡೋದು, ಯಾರಿಗೆಲ್ಲ ಈ ಥರ ಫೋನ್ ಕಾಲ್ ಬಂದು ದೇ ಆರ್ ಗಿವಿಂಗ್ ಯು ಕಾಂಪ್ಲಿಮೆಂಟ್ರಿ, ಟೈಮ್ ಮಾಡ್ಕೊಂಡು ಹೋಗಿ. ನಾವು ಅವತ್ತು ಹೋದಾಗ ಲಿಟ್ರಲಿ ಇಡೀ ಶೋರೂಮ್ ಖಾಲಿ ಇತ್ತು. ನಾವು ನಮ್ಮ ಜೊತೆ ಇನ್ನೊಬ್ರು ಯಾರೋ ಬಂದಿದ್ರು ಅವ್ರ ಜೊತೆ, ಅವ್ರು ಇಸ್ಕೊಂಡ್ರೆ ಇಲ್ವೋ ನಂಗೆ ಗೊತ್ತಿಲ್ಲ. ಯಾಕಂದರೆ ನಾವು ಅಟ್ಲೀಸ್ಟ್ 1 hour ಕೇಳಿಸ್ಕೊಂಡ್ವಿ, ಪೂರ ಡೌಟ್ಸ್ ಎಲ್ಲ ಕೇಳಿಕೊಂಡು ಏನು ಮೆಂಬರ್ಶಿಪ್ಪು, ಏನು ಅಡ್ವಾಂಟೇಜು, ಹಾಗೆ ಹೀಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋದರೆ ಹೆಂಗಿರುತ್ತೆ ಅಂತೆಲ್ಲ. ಬಟ್ ಅವ್ರು ಐ ಥಿಂಕ್ ಒಂದು 10-15 ಮಿನಿಟ್ಸ್ಗೆ ಎದ್ದೋದ್ರು. ಸೊ ಐ ಆಮ್ ನಾಟ್ ಶೋರ್ ಅವ್ರು ಕೂಪನ್ ಕಲೆಕ್ಟ್ ಮಾಡಿದ್ರೆ ಇಲ್ವಾ ಅಂತ. ಬಟ್ ಸುಮಾರು ಜನ ಬಂದಿಲ್ಲ, ತುಂಬ ಜನ ಬಂದಿರಲಿಲ್ಲ. ಪ್ರಾಬ್ಲಿ ದೆ ಮೈಟ್ ಥಿಂಕ್ ನಮ್ಗೆ ಏನಕ್ಕೆ ಇಟ್ಸ್ ಓಕೆ, ಯಾರು ಹೋಗ್ತಾರೆ ಹಾಗೆ ಹೀಗೆ ಅಂತ. ಬಟ್ ಅಟ್ಲೀಸ್ಟ್ ಇಫ್ ಯು ಇನ್ ಫ್ಯೂಚರ್ ನಿಮ್ಗೆ ಏನಾದರೂ ಮೆಂಬರ್ಶಿಪ್ ಬೈ ಮಾಡ್ಬೇಕನ್ನೋ ಪ್ಲ್ಯಾನ್ ಇದ್ದರೆ ಯು ಶುಡ್ ಕಮ್ ವಿಸಿಟ್ ಒನ್ಸ್ ಆ್ಯಂಡ್ ದೆನ್ ಡಿಸೈಡ್. ಆಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ನಿಮಗೆ ವರ್ತ್ ಅನಿಸ್ತಾ? ವರ್ತ್ ಅನ್ಸ್ ಆಬ್ವಿಯಸ್ಲಿ. ಸ್ಟೇ ಫ್ರೀಯಾಗಿ ಸಿಕ್ಮೇಲೆ ಅಷ್ಟೇ ಅಲ್ಲ. ಈ ಟ್ರಾವೆಲ್ ಎಲ್ಲ ನಮಗೇನು ಅಷ್ಟು ಅನಿಸ್ಲಿಲ್ಲ. ಎನಿವೆ ಸೈಟ್ ಸೀಯಿಂಗ್ಸ್ ಎಲ್ಲ ಆಯ್ತಲ್ಲ. ಸೊ ಸ್ಟೇ ನೋಡ್ಕೊಂಡ್ರು ಅಂದರೆ ಇಟ್ಸ್ ರಿಯಲಿ ವರ್ತ್ ಅನಿಸ್ತೈತೆ. ಆ್ಯಂಡ್ ಇನ್ನೊಂದೇನೆಂದರೆ ಇಲ್ಲಿ ಎಲ್ಲೇ ಸುತ್ತ ನೋಡಿದ್ರು ಇಲ್ಲಿ ಒಂದಿಸಿ ಮಹೇಂದ್ರ ಹಳೆ ಕಾಲದ ಜೀಪ್, ಟ್ರಕ್ಸ್ ಎಲ್ಲ ಮಹೇಂದ್ರ. ಬಿಕಾಸ್ ಈ ಹಿಲ್ಲಿ ಏರಿಯಾಗೆಲ್ಲ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಇಂಡಿಯನ್ ಮೋಟಾರ್ಸ್. ಜೈ ಇಂಡಿಯನ್ ಮೋಟಾರ್ಸ್. ಇವತ್ತೇನೇನು ಪ್ಲ್ಯಾನು? ಇವತ್ತು ರೆಸಾರ್ಟ್ ಬೀಟ್ ಹೊಡಿಯೋದು. ಏನು ಸೀನ್ ಮಾತ್ರ. ಹರ್ಬಲ್ ಟೀ ಕೊಟ್ಟಿದ್ದಾರೆ ಆಫ್ಟರ್ ದ ಸ್ಪಾ. 2 ದಿನ